ವೀಕ್ಷಕರೇ, ಈ ಒಂದೊಂದು ಕ್ಷೇತ್ರದ ಮಹಿಮೆ ಜೊತೆಗೆ ನಾವುಗಳು ಈ ನರಸಿಂಹಸ್ವಾಮಿಯ ಅನುಗ್ರಹ ಪಡಿಬೇಕು. ಅದರಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಪಡಿಬೇಕಾದ್ರೆ ಕಲಿಯುಗದ ಕ್ಷೇತ್ರ ಮಹಿಮೆಯೇ ಅಹೋಬಲ. ನಿಮಗೇನು ಮೊದಲೇ ಹೇಳಿದ್ದೆ, ಕಲಿಯುಗದ ಅಂತ್ಯಕಾಲದಲ್ಲಿ 2012 ನಂತರ ನಮಗೆ ಬರ್ತಕ್ಕಂಥ ಸಾನ್ನಿಧ್ಯ ಶಕ್ತಿ ತಿರುಪತಿಯಿಂದ ಮಾರ್ಪಟ್ಟು ಎಲ್ಲಿಗೆ ಬರುತ್ತೆ? ಪರಿಪೂರ್ಣವಾಗಿ ಅಹೋಬಲಕ್ಕೆ ಬಂದ್ಬಿಡ್ತಾನೆ. ಎಲ್ಲ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಇಲ್ಲಿ ಪ್ರಳಯ ಕಾಲ ನಡೆಯುತ್ತೆ, ಯಾರು ಏನು ಮಾಡೋಕ್ಕಾಗಲ್ಲ. औषधे चिन्तयेद् विष्णुं भोजने च जनार्दनं शयने पद्मनाभं च विवाहे च प्रजापतिं युद्धे चक्रधरं देवं प्रवासे च त्रिविक्रमं नारायणं तनुत्यागे श्रीधरं प्रियसङ्गमे गोविन्दं सङ्कटे मधुसूदनम् आनने नारसिंहं च पावके जलशायिनं जलमध्ये वराहं च पर्वते रघुनन्दनं गमने वामनं चैव सर्वकार्येषु माधवम् ಅಂದ್ರೆ ಈ ಅನುಗ್ರಹ ಸಿದ್ಧಿ ಅಂದ್ರೆ ಹಿರಣ್ಯಕಶಿಪು ತನ್ನ ಮಗನ್ನ ಕೇಳ್ತಾನೆ. ಏನೋ ನಾರಾಯಣ ನಾರಾಯಣ ಅಂತ ಆವಾಗ ಹೇಳ್ತಾನೆ ಇದೆಯಾ, ಎಲ್ಲಿದ್ದಾನೆ ನಿಮ್ಮ ನಾರಾಯಣ? ಯಾಕೆ ಈ ಕಲ್ ಬಂಡೆಯಲ್ಲಿದ್ದಾನ? ಯಾಕೆ ಈ ದೇವರ ಮನೇಲಿದ್ದಾನ? ಆ ಮೇಲೆ ಆಕಾಶದಲ್ಲಿದ್ದಾನ? ಎಲ್ಲಿದ್ದಾನೆ ತೋರಿಸು ಅಂತಾನೆ. ಎಲ್ಲಿದ್ರು ಸಾಕ್ಷಾತ್ ನಾರಾಯಣ ನಿಮಗೆ ಎಲ್ಲ ಕಡೆ ದರ್ಶನ ಕೊಡ್ತಾನಪ್ಪ ಅಂತ ಹೇಳಿ ಮಗ ಹೇಳ್ತಾನೆ. ಈ ಒಂದು ದೃಶ್ಯದಲ್ಲಿ ಪರಿಪೂರ್ಣವಾಗಿ ನೀವು ನೋಡಬಹುದು ಅವನ ದೃಶ್ಯಾವಳಿ ಎಷ್ಟು ಚೆನ್ನಾಗಿದೆ ಅಂದರೆ, ನಾವುಗಳಂತೂ ಆ ಕ್ಷೇತ್ರ ಮಹಿಮೆಯನ್ನು ಉಳ್ಳವರು ಅಂತಕ್ಕಂಥದ್ದು ನಮಗೆ ಗೊತ್ತು. ಆದರೆ ನೀವುಗಳು ಆ ಕ್ಷೇತ್ರ ಮಹಿಮೆಯನ್ನು ಯಾವ ರೀತಿ ಊಹಿಸ್ಕೊತೀರಾ? ಏನೋ ಒಂದು ಕಂಬದಲ್ಲಿ ಭಗವಂತ ಇದ್ದಾನ ಅಂತ ಹಿರಣ್ಯಕಶಿಪು ಕೇಳ್ತಾನೆ. ಆ ಕೇಳಿದಾಕ್ಷಣಕ್ಕೆ ಪ್ರಹ್ಲಾದ ಹೌದು ಇದ್ದಾನೆ ಅಂತಾನೆ. ಆಹಾ ತೆಗಿತೀನಿ ನೋಡು ಅಂತ ಹೇಳಿ ಒಂದು ಗದೆಯನ್ನು ತೆಗೆದು ಬಾರಿಸ್ತಾನೆ ಆ ಕಂಬಕ್ಕೆ. ನೋಡಿದಾಗ ಅಲ್ಲಿರ್ತಕ್ಕಂಥದ್ದು ಯಾರು ಬರ್ತಾರೆ? ಸಾಕ್ಷಾತ್ ನರಸಿಂಹ.
ನರಸಿಂಹ ಅಂದ್ರೆ ಏನು? ಸಿಂಹ ಮತ್ತು ನರ ಎರಡೂ ಸೇರಿರ್ತಕ್ಕಂಥ ಒಂದು ಸಂಗಮ. ಇವನು ಕೇಳಿರ್ತಕ್ಕಂಥ ಅನುಗ್ರಹ ಏನು? ಯಾವ ಕಾಲಕ್ಕೂ ಯಾರಿಂದ ಮೃತ್ಯು ಆಗಬಾರ್ದು. ಪ್ರಾಣಿ ಪಕ್ಷಿ ಜೀವರಾಶಿ ಕಿಂಪುರುಷ ಗಂಧರ್ವ ಎಲ್ಲರ ಜೊತೆ ಆಗಬಾರ್ದು, ದೇವತೆಗಳೇ ಮಾಡಬಾರ್ದು. ಆದರೆ ವಿಚಿತ್ರ, ಇಂಥ ಒಂದು ಪ್ರಾಣಿ ಬರುತ್ತೆ, ಇಂಥ ಒಂದು ದೈವ ತತ್ವದಲ್ಲಿ ಬರ್ತಾನೆ ಭಗವಂತ ಅಂತ ಯಾರಾದರೂ ಊಹಿಸ್ಕೊಂಡಿದ್ರ? ಈ ಗದಾದಂಡವ ನೋಡು, ಇದು ಪರಮೇಶ್ವರವರ ಪ್ರಸಾದಿತವು. ಇದರಿಂದ ನಿನಗೆ ಸಾವು ತಪ್ಪದು. ಏನು, ನಿನಗೆ ಸಾವು ಬರದೆ? ಸಾವು ಹುಟ್ಟುಗಳು ನಮ್ಮ ಕೈಯಲ್ಲಿಲ್ಲ. ಆ ಶ್ರೀಹರಿ ಸಂಕಲ್ಪ ಬಾರದೆಯೇ ಕೀಟ ಮಾತ್ರವೂ ಸಹ ಕದಲದು. ಮಹಾಮಹಿಮಾನ್ವಿತನೆಂದು ನೀನು ಬಣ್ಣಿಸುವ ಹರಿ ಎಲ್ಲಿರುವನು ಒಪ್ಪಿಸುವೆಯಾ? ಒಪ್ಪಿಸುವೆನು. ನೋಡಿದ್ರೆ ಎಂಥ ಒಂದು ಕ್ಷೇತ್ರ ಮಹಿಮೆ. ಇಂಥ ಒಂದು ಕ್ಷೇತ್ರದ ಮಹಿಮೆಗಳಲ್ಲಿ ನಾವುಗಳು ನೋಡ್ತಕ್ಕಂಥದ್ದೇನು ಅಂದರೆ, ಈ ದೃಶ್ಯ ನೀವು ನೋಡ್ಕೊಂಡು ಹಾಗೇ ಬರೋಕ್ಕೆ ಮೊದಲು ನಾನು ನಿಮ್ಗೇನು ಹೇಳ್ತಿದ್ದೀನಿ, ಆ ಹಿರಣ್ಯಕಶಿಪು ಹೊಡೆದ ಆ ಕ್ಷಣದ ಕೋಪಗೊಂಡು ಆ ಕಂಬದಿಂದ ಬಂದಿರತಕ್ಕಂಥ ನಾರಸಿಂಹ ಉಗ್ರವಾಗಿ ಬರ್ತಾನೆ. ಅದಕ್ಕೆ ಉಗ್ರ ನಾರಸಿಂಹ. ಇವನು ಹೇಗೆ ಬರ್ತಾ ಇದ್ದಾನೆ? ಆ ಉಗ್ರತನ ಎಲ್ಲಿಂದ ಬಂದ? ಕಂಬದಿಂದ ಬಂದ. ಕಂಬಾನೇ ಸಾಕ್ಷಾತ್ ತಾಯಿ. ಯಾರಿಗೆ? ನರಸಿಂಹನಿಗೆ. ಯಾವ ನಕ್ಷತ್ರ? ಅದೇ ಸ್ವಾತಿ ನಕ್ಷತ್ರ. ಅಂದೇ ಆ ನಾರಸಿಂಹ ಬಂದಿರೋದಕ್ಕೋಸ್ಕರ ಅವನ ನಕ್ಷತ್ರವೇ ಸ್ವಾತಿ ನಕ್ಷತ್ರ. ಅವನ ಜನನವಾಯಿತು. ಆದರೆ ಈ ಸ್ತಂಭ ನೋಡಿದು ನಿನ್ನ ಹರಿಯ ಹೊರಪಡಿಸುವೆನು. ಇಷ್ಟು ಕಾಲವೂ ಮೂಲಕವನ್ನು ಹುಡುಕಿದರೂ ಕಾಣಬಾರದ ನನ್ನ ಶತ್ರುವನ್ನು ಈ ದಿನ ನಿನ್ನ ಮೂಲಕವೇ ಕಂಡುಕೊಂಡೆನು. ನನ್ನ ಗರ್ಭದಲ್ಲಿ ಹುಟ್ಟಿದುದಕ್ಕೆ ತಂದೆ ಋಣ ತೀರಿಸಿಕೊಂಡೆ ಕಂದ ಕೃತಜ್ಞನು. ಮಾಯಾವಿ, ಕಂಬದ ಮುಖದಿಂದ. ಅದಕ್ಕೋಸ್ಕರ ಕೆಳಭಾಗದ ಕಂಬದ ಬುಡ ಇವತ್ತಿಗೂ ಇದೆ. ಆ ಕ್ಷೇತ್ರದ ಮಹಿಮೆಯ ಬುಡ ಅಂಕರಾರ್ಪಣ ಮೇಲ್ಭಾಗ ಊರ್ಧ್ವಲೋಕವರೆಗೂ ಇದೆ. ಎಷ್ಟು ದೊಡ್ಡದಾಗಿದೆ ಅನ್ಕೊಂಡ್ರಿ? ಸಾಧಾರಣ ಕಂಬದ ಕೆಳಭಾಗದಲ್ಲಿರ್ತಕ್ಕಂಥ ಬುಡ ಸುಮ್ಮನೆ 1000 ಅಡಿ ಇದೆಯಪ್ಪ, ಜಾಸ್ತಿ ಏನಿಲ್ಲ. ಹೌದಾ? ಅನುಭವ ಪಟ್ಟಿದ್ದೀರಾ? ಈ ಕಂಬದ ಮೇಲ್ಭಾಗದಲ್ಲಿರ್ತಕ್ಕಂಥ ಪೂರ್ಣ ಕಂಬ ಅನುಗ್ರಹದಾಗಿರ್ತಕ್ಕಂಥ ಕಂಬಗಳು ಬಿದ್ದು ಅನುಗ್ರಹದಲ್ಲಿ ಪರಿವರ್ತನೆ ಮಾಡಿಕೊಂಡಿರೋ ಕ್ಷೇತ್ರ ಮಹಿಮೆ ಈ ಒಂದು ನರಸಿಂಹ, ಉಗ್ರ ನರಸಿಂಹ. ಅದಕ್ಕೋಸ್ಕರ ಈ ಉಗ್ರ ನರಸಿಂಹನಿಗೆ ಇದೇ ಪಾದದಲ್ಲಿ ಹೊರಭಾಗದಲ್ಲಿ ಬಂದಿದ್ದಾನೆ ಅಂತ ಆ ಪಾದ ದರ್ಶನವನ್ನು ಮಾಡಬಹುದು. ಇವನು ಬಂದಿರತಕ್ಕಂಥ ಉದ್ವೇಗ ಕೋಪದಿಂದ ಇವತ್ತಿಗೂ ಇದೇ ಸಾಕ್ಷಿ ರೂಪ ಅಂತ ಕಲಿಯುಗದಲ್ಲಿ ಏನು ಮಾಡಿದ್ದಾರೆ, ಒಂದು ಧ್ವಜವನ್ನು ನೆಟ್ಟಿದ್ದಾರೆ. ಈ ಧ್ವಜದ ಮುಖಾಂತರವಾಗಿ ಅವನು ಉಲ್ಲೇಖನ ಮಾಡ್ಕೊಳ್ಳೋಕ್ಕಾಗದೇ ಇರುವಷ್ಟು ಕೋಪ. ಆ ಕೋಪದಲ್ಲಿ ಏನು ಮಾಡಿದ್ದಾನೆ? ಕೈ ತೊಳ್ಕೋಬೇಕು. ಅವನಿಗಿರ್ತಕ್ಕಂಥ ಉಗ್ರತನೆ ಹೇಗೆ ಅಂದರೆ, ಯಾರು ನೋಡಿದ್ರು ಹೊಡೆದು ಭಕ್ತ ತಿಂದ ಹಾಕ್ಬಿಡೋಣ ಅನ್ನೋ ಉಗ್ರತನೆ. ಅಂಥ ಒಂದು ಶಾಂತಿಂಪು ಒಂದಾಗ ಪ್ರಹ್ಲಾದ 2 ಶ್ಲೋಕಗಳನ್ನು ಹಾಡ್ತಾನೆ. ಈ ಶ್ಲೋಕ ಆ ನಾರಸಿಂಹ ಹೇಗೆ ಬರ್ತಾನೆ ಈ ದೃಶ್ಯ ಪರಿಪೂರ್ಣವಾಗಿ ನೋಡಿ, ಹಾಗೇ ಹೊರಭಾಗದಲ್ಲಿ ಇನ್ನೇನು ಬರ್ತಾನೆ ಅಂದರೆ ಮಂಗಳವನ್ನ ಹಾಡೋಣ. ಅಂದ್ರೇನು? ಅವನ ವಧವನ್ನು ಮಾಡಿದ ನಂತರ, ಹಿರಣ್ಯಕಶಿಪು ವಧವಂದ ನಂತರ ಮಂಗಳ ಶ್ಲೋಕದಲ್ಲಿ ಅವನು ಬಂದು ಕೂತಿರ್ತಕ್ಕಂಥ ಉದ್ವೇಗ ಸ್ವರೂಪ ಹೇಗೆ ಅಂದರೆ, ಅವನು ಬಂದು ಬೆಟ್ಟದ ಮೇಲೆ ಕೂತ್ಕೊಂತಾನೆ. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गम्।
ಪಾಲ ವಿಧಾತಾದಿಗಳ ಬೆರಗುಗೊಂಡ ಈ ಉಗ್ರ ರೂಪವನ್ನು ಉಪಶಮಿಸುತ್ತವ ವಿಧಾತಾದಿಗಳ ಬೆರಗುಗೊಂಡ ಈ ಉಗ್ರ ರೂಪವನ್ನು ಉಪಶಮಿಸುತ್ತದ ತ್ರಿಲೋಕಗಳಿಗೂ ಪ್ರಿಯವ ಮೆರೆಸಿಹ ಪ್ರಸನ್ನಾಕೃತಿ ಪ್ರಸಾದಿಸುತ್ತವ ನಮೋ ನಾರಸಿಂಹ ನಮೋ ಭಕ್ತಪಾಲ ನಮೋ ನಾರಸಿಂಹ ನಮೋ ಭಕ್ತಪಾಲ ನಮೋ ನಾರಸಿಂಹ ನಮೋ ಭಕ್ತಪಾಲ ಆಹಾ ಆ ಬೆಟ್ಟಗಳೇ ಹೊಸಲು. ಆ ಹೊಸಲು ಹೇಗೆ ಅಂದರೆ ನಾವು ಹೀಗೆ ಕೂತ್ಕೊಂಡಾಗ ಆ ಭಾರ ಹೇಗಿರುತ್ತೆ, ಆ ಭಾರ ಹೇಗಿರುತ್ತೋ ನರಸಿಂಹ ಎಷ್ಟಿದ್ದ 3000 ಅಡಿ. ಗಮನ ಇಟ್ಟು ಕೇಳಿ, 3000 ಅಡಿ ನರಸಿಂಹ, ಹಿರಣ್ಯಕಶಿಪು 4000 ಅಡಿ. ಅವನ್ನ ಎತ್ತುಕೊಂಡು ಹೀಗೆ ಕೂತ್ಕೊಂಡಾಗ ಆ ಭಾರಕ್ಕೆ ಬೆಟ್ಟಗಳೇನಾಗಿರ್ಬೇಕು, ಪಟ 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 ಅಂತ 3 ಸೀಳು ಹೋಗಿರ್ಬೇಕು. ಅದೇ ಸೀಳು ಹೋಗಿರ್ತಕ್ಕಂಥ ಬೆಟ್ಟಗಳನ್ನು ನಿಮಗೆ ತೋರ್ಸಕ್ಕೆ ಸಾಕ್ಷಿ ರೂಪವೇ ಎಷ್ಟು ದೊಡ್ಡ ಬೆಟ್ಟ ಅಂದರೆ ಕನಿಷ್ಠ ಏನಿಲ್ಲ ಅಂದರೂ 10 ಕಿಲೋಮೀಟರ್ ದೂರದಲ್ಲೂ ಬೆಟ್ಟಗಳೆಲ್ಲ ಸೀಳು ಹೋಗಿದೆ. ಅಂದರೆ ಅರ್ಥ ಏನು, 3000 ಅಡಿಯ ನರಸಿಂಹ ಉಗ್ರವಾಗಿ ಅವನು ಕೂತಾಗ ಆ ಬೆಟ್ಟಗಳು ನಮಗೆ ಸಣ್ಣದಾಗಿ ಕಾಣಬಹುದಲ್ಲ, ಬಹಳ ದೊಡ್ಡದಾಗಿ ಕಾಣುತ್ತೆ. ಅವನಿಗೆ ಸಣ್ಣ ಕಲ್ಲಿದ್ದ ಹಾಗೆ. ಯಾಕೆಂದ್ರೆ ನಾನು ಹೀಗೆ ಕೂತ್ಕೊಂಡಾಗ ಅವನು ಹಾಗೆ ಕೂತಿದ್ದ. ಹಿರಣ್ಯಕಶಿಪುನ ಭಗದಾಗ ಆ ಕೋಪಗೊಂಡು ತದನಂತರ ಮಂಗಳವಾಗಿದ್ದ. ಏನಾಯ್ತು, ಆ ಕೈಯಲ್ಲಿ ಬಾಜಿ ಹೊಡಿತಾನೆ, ಗಂಗೆ ಬಾ ಹೊರಗಡೆ ಅಂತ. ಆ ಗಂಗೆ ಹೊರಗಡೆ ಬಂದಿರೋ ಕ್ಷೇತ್ರ ಮಹಿಮೆ ಕೂಡ ನಿಮಗೆ ನೋಡಿಸ್ತೀರಿ. ध्येयः सदा सवित्रमण्डल मध्यवर्ती नारायण सरसिजासन सन्निविष्ट केयूरवान् मकरकुण्डलवान् किरीटी हारी हिरण्मयवपुर्धृत शङ्खचक्र विक्रमण्डल मध्यवर्ती नारायण सरसिजासन सन्निविष्ट केयूरवान् मकरकुण्डलवान् किरीटी हारी हिरण्मयवपुर्धृत शङ्खचक्र मेघवर्णं शुभाङ्गं लक्ष्मीकान्तं कमलनयनं योगिविद्यानगम्यं वन्दे विष्णुं भवभयहरं सर्वलोकैकनाथं शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिविद्यानगम्यं वन्दे विष्णुं भवभयहरं सर्वलोकैकनाथम् त्रैलोक्यपूजित श्रीमान् सदा विजय वर्धन शान्ति कुरु गदा पाणे नारायण नमोऽस्तु ते
ನೋಡಿದ್ರೆ ವೀಕ್ಷಕರೇ, ಆ ಯುಗದಿಂದ ಈ ಯುಗದವರೆಗೂ ಹೇಗೆ ಇತ್ತು, ಆ ಕಾಲದ ಕಂಬ ಹೇಗಿತ್ತು, ಈ ಕಾಲದ ಕಂಬ ಹೇಗಿತ್ತು, ಪ್ರಹ್ಲಾದನ ಶಾಲೆ ಹೇಗಿತ್ತು, ಈಗಿರ್ತಕ್ಕಂಥ ಶಾಲೆಯ ವಾತಾವರಣ ಹೇಗಿದೆ, ಅಲ್ಲಿರ್ತಕ್ಕಂಥ ನರ್ತನ ಮಂದಿರ ಹೇಗಿತ್ತು, ಈಗಿರ್ತಕ್ಕಂಥ ನರ್ತನ ಮಂದಿರ ಹೇಗಿತ್ತು, ಅವನು ಹಾಕಿರತಕ್ಕಂಥ ಒಂದು ತಾಳದ ಮಂಟಪ ಹೇಗಿತ್ತು, ಹಾಗಿತ್ತು. ಅಂದರೆ ಹಿರಣ್ಯಕಶಿಪು ಇದ್ದ ಆಸ್ಥಾನ ಈ ಕಾಲಕ್ಕೆ ಕಲಿಯುಗಕ್ಕೆ ಹೇಗಿತ್ತು ಅನ್ನೋದು ನೀವು ಆ ದೃಶ್ಯಮಾಲಕ್ಯದಲ್ಲಿ ನೋಡಿದ್ರಿ. ಅವನಿಗೆ ಉದ್ವೇಗ ಸ್ವರೂಪದಲ್ಲಿ ಬಂದಿರತಕ್ಕಂಥ ಕೋಪವನ್ನು ತಮೋಗುಣಕ್ಕೆ ಬರಬೇಕಾಗಿತ್ತು. ಅವನು ಮಾಡಿರ್ತಕ್ಕಂಥದ್ದು ಏನು ಅಂದರೆ, ಮೊದಲಾಗಿ ಕೈ ತೊಳ್ಕೋಬೇಕಾದ್ರೆ ರಕ್ತ, ಆ ರಕ್ತದಲ್ಲಿ ಇರತಕ್ಕಂಥ ತಾಪ ಹೇಗೆ ಕಮ್ಮಿ ಆಗಬೇಕು, ಗಂಗೆ ಬಾಮ್ಮ ಜಗನ್ಮಾತೆ ಅಂತ ಹೇಳ್ತಾನೆ. ಆಗ ಗಂಗಾ ಮೇಲ್ಭಾಗದಿಂದ ಊರ್ಧ್ವಲೋಕದಿಂದ ಬರ್ತಾಳೆ ಪಾತಾಳಕ್ಕೆ. ಮೊದಲಾಗಿ ಕಾಲಿಡ್ತಾಳೆ. ಪಾತಾಳಕ್ಕೆ ಕಾಲಿಟ್ಟ ತಕ್ಷಣಕ್ಕೆ ಏನಾಯಿತು ಅದನ್ನು ಹೇಳ್ತೀನಿ. ವಿರಾಮ.